ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನಲ್ಲಿ RRB NTPC ಹುದ್ದೆಗಳಿಗಾಗಿ GK ಪ್ರಶ್ನೋತ್ತರ ವಿಡಿಯೋ ಸರಣಿಯನ್ನು ಮಾಡ್ತಾ ಇದ್ದೀನಿ. ನಿಮಗೆ ಪ್ರತಿದಿನ 50 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ತೆಗೆದುಕೊಂಡಿದ್ದೇವೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಹತ್ರ ನೀವೇನಾದರೂ RRB NTPC ಹುದ್ದೆಗೆ ತಯಾರಿಯನ್ನು ನಡೆಸಿದರೆ PDF ನೋಟ್ಸ್ಗಳು ಸಿಗ್ತಾ ಇದ್ದಾವೆ. GK PDF ನೋಟ್ಸ್ಗಳು ಕೇವಲ 100 ರೂಪಾಯಿಯಲ್ಲಿ. ಈ PDF ನೋಟ್ಸ್ಗಳು ಏನಾದರೂ ನಿಮಗೆ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ 100 ರೂಪೀಸ್ ಹಾಕಿದರೆ ಸಾಕು, ಈ PDF ನೋಟ್ಸ್ಗಳನ್ನು ನಿಮ್ಮ ವಾಟ್ಸಪ್ಗೆ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, 2011ರ ಭಾರತದ ಜನಗಣತಿಯ ಪ್ರಕಾರ ಯಾವ ಕೇಂದ್ರಾಡಳಿತ ಪ್ರದೇಶವು ಅತಿ ಕಡಿಮೆ ಜನಸಂಖ್ಯೆಯ ಬೆಳವಣಿಗೆ ದರವನ್ನು ದಾಖಲಿಸಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ದಮನ್ ಮತ್ತು ದಿಯಾ, ದೆಹಲಿ, ಲಕ್ಷದ್ವೀಪ, ಚಂಡೀಗಢ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಲಕ್ಷದ್ವೀಪ. ಈ ಕೇಂದ್ರಾಡಳಿತ ಪ್ರದೇಶವು ಅತಿ ಕಡಿಮೆ ಜನಸಂಖ್ಯೆ ಬೆಳವಣಿಗೆ ದರವನ್ನು ಹೊಂದಿದೆ. ಯಾವುದು? ಲಕ್ಷದ್ವೀಪ. ಎರಡನೆಯ ಪ್ರಶ್ನೆ, ಈ ಕೆಳಗಿನ ಯಾವ ವಿಧಾನಗಳನ್ನು ಒಟ್ಟುಗೂಡಿಸಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುತ್ತದೆ? ಆರ್ಥಿಕತೆಯಲ್ಲಿ ಅಂತಿಮ ಸರಕುಗಳು ಮತ್ತು ಸೇವೆಗಳ ಒಟ್ಟು ಖರ್ಚು ಎಷ್ಟು ಅಂತ ಪ್ರಶ್ನೆ. ಆಪ್ಷನ್ಗಳು ಖರ್ಚು ವಿಧಾನ, ಒಟ್ಟು ವಿಧಾನ, ಮೌಲ್ಯವರ್ಧಿತ ವಿಧಾನ, ಆದಾಯ ವಿಧಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಖರ್ಚು ವಿಧಾನ. ಮೂರನೆಯ ಪ್ರಶ್ನೆ, 11ನೇ ಮೂಲಭೂತ ಕರ್ತವ್ಯ ಡ್ಯಾಶ್ ವಯಸ್ಸಿನ ವರ್ಗದ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸುತ್ತದೆ? ಆಪ್ಷನ್ಗಳು 5ರಿಂದ 15, 6ರಿಂದ 14, 6ರಿಂದ 18, 2ರಿಂದ 11. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 2ರಿಂದ 14ರ ವಯಸ್ಸಿನ ವರ್ಗದ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸುತ್ತದೆ. ನಾಲ್ಕನೆಯ ಪ್ರಶ್ನೆ, 2023ರ ISSF ಕಿರಿಯ ವಿಶ್ವಕಪ್ ಚಾಂಪಿಯನ್ಶಿಪ್ಪನ್ನು ಯಾವ ಸ್ಪರ್ಧೆಯಲ್ಲಿ ಅಮನ್ರೀತ್ ಸಿಂಗ್ ಅವರು ಭಾರತಕ್ಕೆ ಒಂದು ಚಿನ್ನದ ಪದಕವನ್ನು ಗೆದ್ದುಕೊಟ್ಟರು? ಆಪ್ಷನ್ಗಳು 10 ಮೀಟರ್ ಏರ್ ರೈಫಲ್, ಪುರುಷರ 25 ಮೀಟರ್ ಪಿಸ್ತೂಲ್, ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ತಂಡ, ಪುರುಷರ 25 ರ್ಯಾಪಿಡ್ ಫೈರ್ ಪಿಸ್ತೂಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪುರುಷರ 25 ಮೀಟರ್ ಪಿಸ್ತೂಲು. ಐದನೆಯ ಪ್ರಶ್ನೆ, ಯಾರ ಆತ್ಮಚರಿತ್ರೆಯನ್ನು ವಿಂಗ್ಸ್ ಆಫ್ ಫೈರ್ ಆನ್ ಆಟೋಬಯೋಗ್ರಫಿ ಎಂದು ಹೆಸರಿಸಲಾಗಿದೆ? ಆಪ್ಷನ್ಗಳು ಸತ್ಯಭಾಮಾದಾಸ್ ಬಿಸು, APJ ಅಬ್ದುಲ್ ಕಲಾಂ, ಶ್ರೀಧರನ್, ರಾಜೇಂದ್ರ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 APJ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆಯನ್ನು ವಿಂಗ್ಸ್ ಆಫ್ ಫೈರ್ ಆನ್ ದಿ ಬಯೋಗ್ರಫಿ ಎಂದು ಆಟೋಬಯೋಗ್ರಫಿ ಎಂದು ಹೆಸರಿಸಲಾಗಿದೆ. ಆರನೆಯ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರನ್ನು ಒದಗಿಸುತ್ತದೆ? ಆಪ್ಷನ್ಗಳು ಅನುಚ್ಛೇದ 173, 156, 157, 153. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅನುಚ್ಛೇದ 153 ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರನ್ನು ನೇಮಿಸುತ್ತದೆ. ಏಳನೆಯ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ಆಪ್ಷನ್ಗಳು ಅಸಫ್ ಅಲಿ, ಉಷಾ ಮೆಹ್ತಾ, ಸರೋಜಿನಿ ನಾಯ್ಡು, ಅನ್ನಿ ಬೆಸೆಂಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅನ್ನಿ ಬೆಸೆಂಟ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೊದಲ ಮಹಿಳಾ ಅಧ್ಯಕ್ಷೆ. ಎಂಟನೆಯ ಪ್ರಶ್ನೆ, ಯಾರ ಆತ್ಮಚರಿತ್ರೆ ಏಸ್ ವಿರುದ್ಧ ಆ್ಯಡ್ಸ್ ಎಂದು ಹೆಸರಿಸಲಾಗಿದೆ? ಆಪ್ಷನ್ಗಳು ಸಾನಿಯಾ ಮಿರ್ಜಾ, ಮೀರಾಬಾಯಿ ಚಾನು, ಮೇರಿ ಕೋಮ್, ಸೈನಾ ನೆಹ್ವಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸಾನಿಯಾ ಮಿರ್ಜಾ. ಒಂಬತ್ತನೆಯ ಪ್ರಶ್ನೆ, ಈ ಕೆಳಗಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು? ಆಪ್ಷನ್ಗಳು ಶ್ರೀಮತಿ MS ಸುಬ್ಬಲಕ್ಷ್ಮಿಯವರು, ಶ್ರೀ KJ ಯೇಸುದಾಸ್, ಶ್ರೀ ಶ್ಯಾಮ್ ಶಾಸ್ತ್ರಿಗಳು, ಶ್ರೀ ತ್ಯಾಗರಾಜರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಶ್ರೀಮತಿ MS ಸುಬ್ಬಲಕ್ಷ್ಮಿ. 10ನೆಯ ಪ್ರಶ್ನೆ, ಚಾಪ್ಚರ್ ಕುಟ್
ಡ್ಯಾಶ್ ರಾಜ್ಯದ ಒಂದು ಹಬ್ಬವಾಗಿದೆ. ಅಂದರೆ ಈ ಹಬ್ಬ ಯಾವ ರಾಜ್ಯದ್ದು ಅಂತ ಪ್ರಶ್ನೆ. ಇದನ್ನೆಲ್ಲ ಇಷ್ಟೆಲ್ಲ ಓದೋಕೆ ಹೋಗಬೇಡಿ. ಹಬ್ಬದ್ದು ಅಂತ ಕೇಳಿದರೆ ಫಸ್ಟ್ ಹಬ್ಬವನ್ನು ನೋಡ್ಕೋಬೇಕು. ಚಾಪ್ಚರ್ ಕುಟ್ ಯಾವ ರಾಜ್ಯದ ಈ ಹಬ್ಬವು ಯಾವ ರಾಜ್ಯದ್ದು ಅಂತ ಪ್ರಶ್ನೆ. ಆಪ್ಷನ್ಗಳು ಮಿಜೋರಾಂ, ಛತ್ತೀಸ್ಗಢ, ನಾಗಾಲ್ಯಾಂಡ್, ಜಾರ್ಖಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮಿಜೋರಾಮಿನ ಹಬ್ಬ. ಅದು ಯಾವುದು? ಚಾಪ್ಚರ್ ಕುಟ್. ಇದು ಮಿಜೋರಾಂ ರಾಜ್ಯದ ಒಂದು ಹಬ್ಬವಾಗಿದೆ. 11ನೆಯ ಪ್ರಶ್ನೆ. ಡ್ಯಾಶ್ ಅವರು ಕಥಕ್ ನೃತ್ಯದ ಪ್ರಕಾರ ಒಬ್ಬ ಪ್ರಸಿದ್ಧ ತಾರೆಯಾಗಿದ್ದು ರವೀಂದ್ರನಾಥ್ ಟ್ಯಾಗೂರ್ ಅವರಿಂದ ನೃತ್ಯ ಸಾಮ್ರಾಜ್ಞೆ ಎಂಬ ನಾಟ್ಯದ ಮಹಾರಾಣಿ ಎಂಬ ಹೊಗಳಿಕೆಗೆ ಪಾತ್ರರಾಗಿದ್ದಾರೆ. ಆಪ್ಷನ್ಗಳು ಮೃಣಾಲಿನಿ ಸಾರಾಭಾಯಿ, ಮಲ್ಲಿಕಾ ಸಾರಾಭಾಯಿ, ಸಿತಾರಾ ದೇವಿ, ರುಕ್ಮಿಣಿ ದೇವಿ ಅರುಂಡೆಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸಿತಾರಾ ದೇವಿ. 12ನೆಯ ಪ್ರಶ್ನೆ. ಕಾಯ್ದೆ ಮತ್ತು ದೇಶೀಯ ಮುದ್ರಣ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ಆಪ್ಷನ್ಗಳು 1878, 1879, 1877, 1876. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 1878ರಲ್ಲಿ ಸಶಸ್ತ್ರ ಕಾಯ್ದೆ ಮತ್ತು ದೇಶೀಯ ಮುದ್ರಣ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. 13ನೆಯ ಪ್ರಶ್ನೆ. ಅಜ್ಮೀರ್ ಶರೀಫ್ ಈ ಕೆಳಗಿನ ಯಾವ ಸೂಫಿ ಸಂತರ ಗದ್ದುಗೆಯಾಗಿದೆ? ಆಪ್ಷನ್ಗಳು ಮೊಹಮ್ಮದ್ ಬಿನ್ ತುಘಲಕ್, ಮೊಹಮ್ಮದ್ ಗೋರಿ, ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ, ಬಖ್ತಿಯಾರ್ ಖಿಲ್ಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರ ಈ ಯಾವುದು ಅಜ್ಮೀರ್ ಶರೀಫ್ ಇದು ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರ ಗದ್ದುಗೆಯಾಗಿದೆ. 15ನೆಯ ಪ್ರಶ್ನೆ. ರುಕ್ಮಿಣಿ ದೇವಿ ಅರುಂಡೆಲ್ ಅವರು ಭಾರತದ ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾರೆ? ಆಪ್ಷನ್ಗಳು ಭರತನಾಟ್ಯ, ಮೋಹಿನಿಯಟ್ಟಂ, ಕಥಕ್, ಮಣಿಪುರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಭರತನಾಟ್ಯ. 16ನೆಯ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಪಂಚದಲ್ಲಿಯೇ ಅತಿ ಎತ್ತರದ ಮತ್ತು ನೌಕಾಯಾನಕ್ಕೆ ಸೂಕ್ತವಾದ ಸರೋವರವಾಗಿದೆ? ಆಪ್ಷನ್ಗಳು ಹುರಾನ್, ಸುಪೀರಿಯರ್, ಕೋಮೊ, ಟಿಟಿಕಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಟಿಟಿಕಾಯ. 17ನೆಯ ಪ್ರಶ್ನೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ 2023ರ ವಿಶ್ವ ಸ್ಕ್ವಾಷ್ ಚಾಂಪಿಯನ್ಶಿಪ್ ನಡೆಯಿತು? ಆಪ್ಷನ್ಗಳು ಕರ್ನಾಟಕ, ತಮಿಳುನಾಡು, ಒಡಿಸ್ಸಾ, ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ತಮಿಳುನಾಡು ರಾಜ್ಯದಲ್ಲಿ 2023ರಲ್ಲಿ ವಿಶ್ವ ಸ್ಕ್ವಾಷ್ ಚಾಂಪಿಯನ್ಶಿಪ್ ನಡೆಯಿತು. 18ನೆಯ ಪ್ರಶ್ನೆ. ಮುಮ್ತಾಜ್ ಖಾನ್ ಅವರನ್ನು 2022ರಲ್ಲಿ ಮಹಿಳೆಯರ ವರ್ಷದ ಉದಯೋನ್ಮುಖ ತಾರೆ ಎಂದು ಹೆಸರಿಸಲಾಯಿತು. ಅವರು ಈ ಕೆಳಗಿನ ಯಾವ ಕ್ರೀಡೆಯನ್ನು ಆಡುತ್ತಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು ಫುಟ್ಬಾಲ್, ಕತ್ತಿವರಸೆ, ಎತ್ತರ ಜಿಗಿತ, ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಹಾಕಿಯನ್ನು ಆಡುತ್ತಾರೆ. ಯಾರು? ಮುಮ್ತಾಜ್ ಖಾನ್. 19ನೆಯ ಪ್ರಶ್ನೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು ಪಶ್ಚಿಮ ಬಂಗಾಳ, ಅಸ್ಸಾಂ, ಗುಜರಾತ್, ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಸ್ಸಾಂದಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದೆ. 20ನೆಯ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಸೇವೆಯು ಕಿರು ಹಣಕಾಸು ಸಂಸ್ಥೆಗಳು ನೀಡುವ ಒಂದು ಸಾಮಾನ್ಯ ಹಣಕಾಸು ಸೇವೆಯಾಗಿದೆ? ಆಪ್ಷನ್ಗಳು ಕ್ರೆಡಿಟ್ ಕಾರ್ಡ್ಗಳನ್ನು ನೀಡುವುದು, ಉದ್ಯಮಶೀಲ ಚಟುವಟಿಕೆಗಳಿಗಾಗಿ ಕಡಿಮೆ ಆದಾಯ ಹೊಂದಿರುವ ವ್ಯಕ್ತಿಗಳಿಗೆ ಕಿರುಸಾಲವನ್ನು ನೀಡುವುದು, ಹೆಚ್ಚಿನ ನಿವ್ವಳ ಮೌಲ್ಯವುಳ್ಳ ವ್ಯಕ್ತಿಗಳಿಗೆ ಹೂಡಿಕೆ ಮೇಲಿನ ಸಲಹಾ ಸೇವೆಗಳನ್ನು ನೀಡುವುದು, ಐಷಾರಾಮಿ ಮನೆಗಳಿಗೆ ಅಡಮಾನ ಸಾಲಗಳನ್ನು ನೀಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಉದ್ಯಮಶೀಲ ಚಟುವಟಿಕೆಗಳಿಗಾಗಿ ಕಡಿಮೆ ಆದಾಯ ಹೊಂದಿದ ವ್ಯಕ್ತಿಗಳಿಗೆ ಕಿರುಸಾಲಗಳನ್ನು ನೀಡುವುದು. 21ನೆಯ ಪ್ರಶ್ನೆ. ಡ್ಯಾಶ್ ರಾಜ್ಯದಲ್ಲಿ ನೆಲೆಸಿರುವ ರಾಠ್ವಾ ಜನರು ರಾಠ್ವಾ ನೃತ್ಯವನ್ನು ಹೋಳಿ ಹಬ್ಬದ ಸಂದರ್ಭದಲ್ಲಿ ಪ್ರದರ್ಶಿಸುತ್ತಾರೆ. ಅದು ಯಾವ ರಾಜ್ಯದಲ್ಲಿ ಈ ರಾಠ್ವಾ ಜನರು ಇದ್ದಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಗುಜರಾತದಲ್ಲಿ ಇವರು ರಾಠ್ವಾ ಜನರು ಇದ್ದಾರೆ. ಈ ರಾಠ್ವಾ ನೃತ್ಯವನ್ನು ಹೋಳಿ ಹಬ್ಬದ ಸಮಯದಲ್ಲಿ
ಮಾಡುತ್ತಾರೆ. 22ನೆಯ ಪ್ರಶ್ನೆ, 2004ರಿಂದ 2009ರವರೆಗೆ ಜಾರ್ಖಂಡಿನ ಮಾಜಿ ಗವರ್ನರ್ ಆಗಿದ್ದ ಡ್ಯಾಶ್ ಅವರು 2022ರಲ್ಲಿ ಲಕ್ನೋದಲ್ಲಿ ನಿಧನರಾದರು. ಅವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು: ರಮೇಶ್ ಬೈಸ್, ಕಟ್ಟಿಕಲ್ ಶಂಕರನಾರಾಯಣ್, ಸೈಯದ್ ಅಹಮದ್, ಸೈಯದ್ ಸಿಬ್ಟೆ ರಾಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಸೈಯದ್ ಸಿಬ್ಟೆ ರಾಜಿ. ಅವರು ಜಾರ್ಖಂಡಿನ ಮಾಜಿ ಗವರ್ನರ್ ಆಗಿದ್ದರು. ಅವರು 2022ರಲ್ಲಿ ಲಕ್ನೋದಲ್ಲಿ ನಿಧನರಾದರು. 23ನೆಯ ಪ್ರಶ್ನೆ, ಸ್ವರ್ಣ ಜಯಂತಿ ಶಾಗ್ರಾ ಉದ್ಯೋಗ ಯೋಜನೆಯನ್ನು ಭಾರತ ಸರ್ಕಾರವು ಯಾವ ವರ್ಷದಲ್ಲಿ ಪ್ರಾರಂಭಿಸಿತು ಅಂತ ಪ್ರಶ್ನೆ. ಆಪ್ಷನ್ಗಳು: 1997, 2004, 2010, 1990. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 1997ರಲ್ಲಿ ಭಾರತ ಸರ್ಕಾರವು ಸ್ವರ್ಣ ಜಯಂತಿ ಶಾಗ್ರಾ ಉದ್ಯೋಗ ಯೋಜನೆಯನ್ನು ಪ್ರಾರಂಭಿಸಿತು. 25ನೆಯ ಪ್ರಶ್ನೆ, ಮನ್ನಾ ಡೇ ಅವರು ಡ್ಯಾಶ್ ಕ್ಷೇತ್ರದ ಒಬ್ಬ ಹೆಸರಾಂತ ಭಾರತೀಯ ಸಾಧಕರಾಗಿದ್ದಾರೆ. ಈ ಮನ್ನಾ ಡೇ ಎನ್ನುವರು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು: ವಿಜ್ಞಾನ, ರಾಜಕೀಯ, ಸಂಗೀತ, ಕ್ರೀಡೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಯಾರು? ಮನ್ನಾ ಡೇ ಅವರು. ಈಗ 25 ಪ್ರಶ್ನೆಗಳಾಯಿತು. ಮತ್ತೆ 25 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಸಿದ್ಧ ಪಶುಪತಿನಾಥ ದೇವಾಲಯ ಈ ಕೆಳಗಿನ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ನೇಪಾಳ, ಮಾಲ್ಡೀವ್ಸ್, ಭೂತಾನ, ಶ್ರೀಲಂಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ನೇಪಾಳ ದೇಶದಲ್ಲಿದೆ. ಯಾವುದು? ಪಶುಪತಿನಾಥ ದೇವಾಲಯ. 2ನೆಯ ಪ್ರಶ್ನೆ, ಪಂಡಿತ್ ಜಾನಕಿ ಪ್ರಸಾದ್ ಅವರು ಕಥಕ್ನ ಈ ಕೆಳಗಿನ ಯಾವ ಘರಾಣೆಯನ್ನು ಸಂಬಂಧಿಸಿದ್ದಾರೆ. ಆಪ್ಷನ್ಗಳು: ಜೈಪುರ, ರಾಯಗಢ, ಬನಾರಸ್, ಲಕ್ನೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ರಾಯಗಢ. 3ನೆಯ ಪ್ರಶ್ನೆ, ವೈಯಕ್ತಿಕ ಆದಾಯ ಎಂದರೇನು. ಆಪ್ಷನ್ಗಳು: ತೆರಿಗೆಗಳು ಮತ್ತು ಇತರ ಕಡತಗಳ ನಂತರ ವ್ಯಕ್ತಿಗಳಿಗೆ ಮತ್ತು ಕುಟುಂಬಗಳಿಗೆ ಗಳಿಸಿದ ಆದಾಯ, ಆರ್ಥಿಕತೆಯಲ್ಲಿ ವ್ಯವಹಾರ ಮತ್ತು ನಿಗಮ ಗಳಿಸಿದ ಆದಾಯ, ವ್ಯಕ್ತಿಗಳು ತಮ್ಮ ಸ್ವಂತ ವ್ಯಾಪಾರ ಅಥವಾ ಸ್ವಯಂ ಉದ್ಯೋಗದ ಮೂಲಕ ಗಳಿಸಿದ ಆದಾಯ, ತೆರಿಗೆಗಳು ಮತ್ತು ಇತರವುಗಳನ್ನು ಮೊದಲು ವ್ಯಕ್ತಿಗಳಿಗೆ ಮತ್ತು ಕುಟುಂಬಗಳು ಗಳಿಸಿದ ಒಟ್ಟು ಆದಾಯದ ಕಡಿತಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ತೆರಿಗೆಗಳು ಮತ್ತು ಇತರಗಳ ಮೊದಲು ವ್ಯಕ್ತಿಗಳಿಗೆ ಮತ್ತು ಕುಟುಂಬಗಳು ಗಳಿಸಿದ ಒಟ್ಟು ಆದಾಯದ ಕಡಿತಗಳನ್ನು ನಾವು ವೈಯಕ್ತಿಕ ಆದಾಯ ಎಂದು ಕರೆಯುತ್ತೇವೆ. 4ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮ ಕರಾವಳಿ ಬಂದರಿಗೆ ಒಂದು ಉದಾಹರಣೆಯಾಗಿದೆ. ಆಪ್ಷನ್ಗಳು: ಪಾರಾದೀಪ್ ಬಂದರು, ವಿಶಾಖಪಟ್ಟಣಂ ಬಂದರು, ಮುಂಬೈ ಬಂದರು, ಟ್ಯುಟಿಕೋರಿನ್ ಬಂದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮುಂಬೈ ಬಂದರು. ಇದು ಪಶ್ಚಿಮ ಕರಾವಳಿ ಬಂದರಿಗೆ ಉದಾಹರಣೆಯಾಗಿದೆ. 6ನೆಯ ಪ್ರಶ್ನೆ, ಪುರುಷರ ಕಬಡ್ಡಿ ಅಂಕಣದ ಉದ್ದವು ಎಷ್ಟು ಮೀಟರ್ ಆಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: 17, 13, 10, 15. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 13 ಮೀಟರ್ ಆಗಿದೆ. ಪುರುಷರ ಕಬಡ್ಡಿ ಅಂಕಣವು 13 ಮೀಟರ್ ಇರುತ್ತದೆ. 7ನೆಯ ಪ್ರಶ್ನೆ, ಭಾರತೀಯ ನೃತ್ಯ ಪ್ರಕಾರಗಳಲ್ಲಿ ಬರುವ ಡ್ಯಾಶ್ ಎಂಬ ಪದದ ಸಂಸ್ಕೃತ ಪದದಿಂದ ಬಂದಿದೆ ಮತ್ತು ಅದರರ್ಥ ಒಂದು ದಿಕ್ಕಿನೆಡೆ ಕೊಂಡೊಯ್ಯುವುದು ಎಂಬುದಾಗಿದೆ. ಆ ಪದ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ಅಭಿನಯ, ನೃತ್ಯ, ತಾಂಡವ, ಲಾಸ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅಭಿನಯ. 8ನೆಯ ಪ್ರಶ್ನೆ, ಒಂದು ಆರ್ಥಿಕತೆಯಲ್ಲಿ ವ್ಯಕ್ತಿಗಳಿಂದ ಮತ್ತು ವ್ಯಾಪಾರಿಗಳಿಂದ ಗಳಿಸಿದ ಒಟ್ಟು ಆದಾಯವನ್ನು ಕೂಡಿಸಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಹಾಕಲು ಈ ಕೆಳಗಿನ ಯಾವ ವಿಧಾನವನ್ನು ಬಳಸಲಾಗುತ್ತದೆ. ಆಪ್ಷನ್ಗಳು: ವೆಚ್ಚ ವಿಧಾನ, ಮೌಲ್ಯವರ್ಧನೆಯ ವಿಧಾನ, ಉತ್ಪಾದನಾ ವಿಧಾನ, ಆದಾಯ ವಿಧಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಆದಾಯ ವಿಧಾನ ಎಂದು ಕರೆಯುತ್ತೇವೆ. 9ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಮಹಾಸಾಗರವು ಪೂರ್ವ ದಿಕ್ಕಿನಲ್ಲಿ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಆಪ್ಷನ್ಗಳು: ಅಟ್ಲಾಂಟಿಕ್ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಪೆಸಿಫಿಕ್ ಮಹಾಸಾಗರ.
10ನೆಯ ಪ್ರಶ್ನೆ, ಯಾರ ಆತ್ಮಚರಿತ್ರೆಯನ್ನು ಆನ್ ಸುಟೇಬಲ್ ಬಾಯ್ ಎಂದು ಹೆಸರಿಸಲಾಗಿದೆ? ಆಪ್ಷನ್ಗಳು: ಸಂಜಯ್ ಕಪೂರ್, ಆದಿತ್ಯ ಚೋಪ್ರಾ, ಹನ್ಸಲ್ ಮೆಹ್ತಾ, ಕರಣ್ ಜೋಹರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಕರಣ್ ಜೋಹರ್. ಇವರ ಆತ್ಮಚರಿತ್ರೆಯನ್ನು ಆನ್ ಸುಟೇಬಲ್ ಬಾಯ್ ಎಂದು ಹೆಸರಿಸಲಾಗಿದೆ. 11ನೆಯ ಪ್ರಶ್ನೆ, ರಾಸಾಯನಿಕ ಬಂಧಗಳ ಚೆಂಡು ಮತ್ತು ವಸಂತ ಮಾದರಿಯಲ್ಲಿ ಅನುಸರಿಸುತ್ತದೆ? ಹುಕ್ ಕಾನೂನು, ಚಾರ್ಲ್ಸ್ ಕಾನೂನು, ಗುರುತ್ವಾಕರ್ಷಣೆಯ ನಿಯಮ, ನ್ಯೂಟನ್ ನಿಯಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಹುಕ್ ಕಾನೂನು. 12ನೆಯ ಪ್ರಶ್ನೆ, ಈ ಕೆಳಗಿನ ಯಾರನ್ನು ಫಜಲ್ ಲೋ ಕದ್ ಅರಸ ಎಂದು ಕರೆಯಲಾಗುತ್ತದೆ? ಆಪ್ಷನ್ಗಳು: ಜಗಜೀತ್ ಸಿಂಗ್, ಮನ್ನಾ ಡೇ, ಮುಕೇಶ್, ಶೈಲೇಂದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಜಗಜೀತ್ ಸಿಂಗ್ ಅವರನ್ನು ಫಜಲ್ ಲೋ ಕದ್ ಅರಸ ಎಂದು ಕರೆಯಲಾಗುತ್ತದೆ. 13ನೆಯ ಪ್ರಶ್ನೆ, ಡ್ರೀ ಉತ್ಸವ ಡ್ಯಾಶ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಅಂದರೆ ಈ ಡ್ರೀ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಅರುಣಾಚಲ ಪ್ರದೇಶ, ಕೇರಳ, ಅಸ್ಸಾಮು, ಹಾಗೆ ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅರುಣಾಚಲ ಪ್ರದೇಶದಲ್ಲಿ ಈ ಡ್ರೀ ಉತ್ಸವವನ್ನು ಆಚರಿಸಲಾಗುತ್ತದೆ. 14ನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ದಿ ಜೋಯಾ ಫ್ಯಾಕ್ಟರ್ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ? ಆಪ್ಷನ್ಗಳು: ಕಿರಣ್ ದೇಸಾಯಿ, ಅನುಜಾ ಚೌಹಾಣ್, ನಂದಿನಿ ಬಾಜಪೇಯಿ, ಸುಧಾ ಮೂರ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅನುಜಾ ಚೌಹಾಣ್. ಇವರು ದಿ ಜೋಯಾ ಫ್ಯಾಕ್ಟರಿ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. 15ನೆಯ ಪ್ರಶ್ನೆ, ಭಾರತೀಯ ನೃತ್ಯದ ಯಾವ ರೂಪವು ಮೃದುವಾದ ಮತ್ತು ಸ್ತ್ರೀ ಪ್ರಸ್ತುತಿಗೆ ಸೂಕ್ತವಾಗಿದೆ ಎಂದು ಹೇಳಲಾಗುತ್ತದೆ? ಆಪ್ಷನ್ಗಳು: ಲಾಸ್ಯ, ತಾಂಡವ, ನೃತ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಲಾಸ್ಯ. 16ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ವರ್ಷದಲ್ಲಿ ಮೊದಲ ಬುಡಕಟ್ಟು ಕ್ರೀಡಾ ಮಹೋತ್ಸವವು ನಡೆಯಿತು? ಆಪ್ಷನ್ಗಳು: 2020, 2022, 23, 21. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 2023ರಲ್ಲಿ ಯಾವುದು ಮೊದಲ ಬುಡಕಟ್ಟು ಕ್ರೀಡಾ ಮಹೋತ್ಸವ ನಡೆಯಿತು. 17ನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾವ ನರ್ತಕಿಯು ನೃತ್ಯ ಕಲೆಗೆ ಸಲ್ಲಿಸಿದ ಕೊಡುಗೆಗಳ ಗೌರವಾರ್ಥವಾಗಿ 2021ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಸ್ವೀಕರಿಸಿಲ್ಲ ಅಂತ ಪ್ರಶ್ನೆ. ತೋಕ್ಚೋಮ್ ಇಬೇಮುಕಿ ದೇವಿ, ನೀನಾ ಪ್ರಸಾದ್, ಜಯಲಕ್ಷ್ಮಿ ಈಶ್ವರ್, ಸುಮಿತ್ರಾ ಗುಹಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಸುಮಿತ್ರಾ ಗುಹಾ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿಲ್ಲ. 18ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯ ಸಾಮೂಹಿಕ ಚಳುವಳಿಯು ಮಹಾತ್ಮ ಗಾಂಧಿಯವರ ಪ್ರಸಿದ್ಧ ದಂಡಿ ನಡೆಯೊಂದಿಗೆ ಆರಂಭವಾಯಿತು? ಆಪ್ಷನ್ಗಳು: ಖೇಡಾ ಚಳುವಳಿ, ನಾಗರಿಕ ಕಾನೂನುಭಂಗ ಚಳುವಳಿ, ಭಾರತ ಬಿಟ್ಟು ತೊಲಗಿ ಚಳುವಳಿ, ಅಸಹಕಾರ ಚಳುವಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಯಾವುದು ನಾಗರಿಕ ಕಾನೂನುಭಂಗ ಚಳುವಳಿ. 19ನೆಯ ಪ್ರಶ್ನೆ, ಭಾರತದಲ್ಲಿ ಸರ್ಕಾರದ 3 ಹಂತಗಳು ಯಾವುವು ಅಂತ ಪ್ರಶ್ನೆ. ಆಪ್ಷನ್ಗಳು: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ. ಆಪ್ಷನ್ 2, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಫೆಡರಲ್ ಸರ್ಕಾರ. ಆಪ್ಷನ್ 3, ಕೇಂದ್ರ ಸರ್ಕಾರ, ನ್ಯಾಯಾಂಗ ಸರ್ಕಾರ ಮತ್ತು ಫೆಡರಲ್ ಸರ್ಕಾರ. ಆಪ್ಷನ್ 4, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ ಸರ್ಕಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ. 20ನೆಯ ಪ್ರಶ್ನೆ, ಕೋಶಭಿತ್ತಿಯ ಬಹುಪಾಲು ಯಾಂತ್ರಿಕ ಬಲಕ್ಕೆ ಕಾರಣವಾದ ಮುಖ್ಯ ರಚನಾತ್ಮಕ ಅಂಶ ಯಾವುದು? ಆಪ್ಷನ್ಗಳು: ಗ್ಲೈಕೋಜನ್, ಸೆಲ್ಯುಲೋಸ್, ಹೆಪ್ಯಾರಿನ್, ಕೈಟಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಸೆಲ್ಯುಲೋಸ್. 21ನೆಯ ಪ್ರಶ್ನೆ, ಭಾರತದಲ್ಲಿ ಹಿಮ್ಮೆಟ್ಟುವ ಮಾನ್ಸೂನ್ ಯಾವ ತಿಂಗಳಿನಲ್ಲಿ ಸಂಭವಿಸುತ್ತದೆ? ಆಪ್ಷನ್ಗಳು: ಜನವರಿ ಮತ್ತು ಫೆಬ್ರವರಿ, ಮೇ ಮತ್ತು ಜೂನ್, ಮಾರ್ಚ್ ಮತ್ತು ಏಪ್ರಿಲ್, ಅಕ್ಟೋಬರ್ ಮತ್ತು ನವೆಂಬರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಭಾರತದಲ್ಲಿ ಹಿಮ್ಮೆಟ್ಟುವ ಮಾನ್ಸೂನ್ ತಿಂಗಳು ಸಂಭವಿಸುತ್ತದೆ.
22ನೆಯ ಪ್ರಶ್ನೆ, ಅಕ್ಟೋಬರ್ 2022ರಲ್ಲಿ ರೋಹಿತ್ ಶರ್ಮಾ ಅವರು ಎಷ್ಟು T20 ಪಂದ್ಯಗಳನ್ನು ಆಡಿದ ಮೊಟ್ಟ ಮೊದಲ ಭಾರತೀಯರೆಂಬ ಹೆಗ್ಗಳಿಕೆಗೆ ಪಾತ್ರರಾದರು? ಆಪ್ಷನ್ಗಳು 200, 300, 100, 400. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. 400 T20 ಪಂದ್ಯಗಳನ್ನಾಡಿದ ಮೊಟ್ಟ ಮೊದಲ ಭಾರತೀಯರೆಂಬ ಹೆಗ್ಗಳಿಕೆಗೆ ಪಾತ್ರರಾದರು. 23ನೆಯ ಪ್ರಶ್ನೆ, ಈ ಕೆಳಗಿನ ಯಾವುದು ಮಹಾತ್ಮ ಗಾಂಧಿಯವರ ಆದರ್ಶಗಳನ್ನು ಆಧರಿಸಿದ ಒಂದು ನಿರ್ದೇಶಕ ತತ್ವವಲ್ಲ? ಆಪ್ಷನ್ಗಳು: ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸುವುದು, ನಗರ ಪ್ರದೇಶಗಳಲ್ಲಿ ಕೈಗಾರೀಕರಣವನ್ನು ಉತ್ತೇಜಿಸುವುದು, ಆರೋಗ್ಯಕ್ಕೆ ಹಾನಿಕರವಾದ ಮತ್ತೇರಿಸುವ ಪಾನೀಯಗಳು ಮತ್ತು ಮಾದಕ ವಸ್ತುಗಳನ್ನು ನಿಷೇಧಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ನಗರ ಪ್ರದೇಶಗಳಲ್ಲಿ ಕೈಗಾರೀಕರಣವನ್ನು ಉತ್ತೇಜಿಸುವುದು. 24ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ರಾಜನು ಸಾಂಚಿ ಸ್ತೂಪದ ನಿರ್ಮಾಣಕ್ಕೆ ಅಡಿಪಾಯವನ್ನು ಹಾಕಿದನು? ಆಪ್ಷನ್ಗಳು: ಚಂದ್ರಗುಪ್ತ ಮೌರ್ಯ, ಸಮುದ್ರಗುಪ್ತ, ಬಿಂಬಿಸಾರ, ಅಶೋಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಅಶೋಕ. ಇವನು ಸಾಂಚಿ ಸ್ತೂಪದ ನಿರ್ಮಾಣಕ್ಕೆ ಅಡಿಪಾಯವನ್ನು ಹಾಕಿದನು. 25ನೆಯ ಪ್ರಶ್ನೆ, ಹಿಂದೂ ಸುಧಾರಣಾ ಸಂಸ್ಥೆಯಾದ ಬ್ರಹ್ಮ ಸಮಾಜವನ್ನು ಯಾರು ಸ್ಥಾಪಿಸಿದರು? ಆಪ್ಷನ್ಗಳು: ರಾಮಕೃಷ್ಣ ಪರಮಹಂಸರು, ರಾಜಾರಾಮ್ ಮೋಹನ್ ರಾಯ್, ಆತ್ಮಾರಾಮ್ ಪಾಂಡುರಂಗ, ರವೀಂದ್ರನಾಥ್ ಟ್ಯಾಗೂರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ರಾಜಾರಾಮ್ ಮೋಹನ್ ರಾಯ್ ಅವರು ಈ ಹಿಂದೂ ಸುಧಾರಣಾ ಸಂಸ್ಥೆಯಾದ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಈ 50 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದರೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.